ಐಪಿಎಲ್ 2026ರ ಮಿನಿ ಹರಾಜಿಗೆ ಸಂಬಂಧಿಸಿದಂತೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಕೆಲವು ಆಟಗಾರರ ಬಿಡುಗಡೆ ಮಾಡುವ ಕುರಿತು ವಿವರವನ್ನ ತಿಳಿಯೋಣ ಬನ್ನಿ. ಹೌದು, ಐಪಿಎಲ್ 2025ರಲ್ಲಿ ಸಿಎಸ್ಕೆ ತಂಡವು ನಿರೀಕ್ಷಿತ ಪ್ರದರ್ಶನ ನೀಡುವಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ತಂಡದ ಸಮತೋಲನವನ್ನು ಸರಿಪಡಿಸಲು ಮತ್ತು ಹರಾಜಿಗಾಗಿ ಹೆಚ್ಚಿನ ಹಣವನ್ನು ಉಳಿಸಿಕೊಳ್ಳಲು ಕೆಲ ಪ್ರಮುಖ ಆಟಗಾರರನ್ನು ಕೈಬಿಡಲು ನಿರ್ಧರಿಸಿದೆ ಎಂದು ವರದಿಯಾಗಿದೆ. ಆ ಬಿಡುಗಡೆಗೊಳ್ಳುವ 5 ಪ್ರಮುಖ ಆಟಗಾರರು ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಮೊದಲನೇದಾಗಿ ಸಿಎಸ್ಕೆ ತಂಡದ ಆಲ್ರೌಂಡರ್ ಸ್ಯಾಮ್ ಕರನ್. ಹೌದು, ಇವರು ಬಿಡುಗಡೆಯಾಗಲು ಕಾರಣವನ್ನ ನೋಡೋದಾದ್ರೆ 2.4 ಕೋಟಿ ರೂಪಾಯಿ ನಂತಹ ದೊಡ್ಡ ಮೊತ್ತಕ್ಕೆ ಖರೀದಿಸಿದರು ಸಿಎಸ್ಕೆ ತಂಡ. ಆದರೆ ಸ್ಯಾಮ್ ಕರನ್ ಕಳೆದ ಸೀಸನ್ ನಲ್ಲಿ ಕಳಪೆ ಪ್ರದರ್ಶನ ನೀಡಿದರು. ಹೌದು, 5 ಪಂದ್ಯಗಳಲ್ಲಿ ಕೇವಲ 114 ರನ್ ಹೊಡೆದಿದ್ದರು ಹಾಗೂ ಬೌಲಿಂಗ್ ನಲ್ಲೂ ವಿಕೆಟ್ ಪಡೆಯಲು ವಿಫಲವಾಗಿದ್ದರಿಂದ ಸಿಎಸ್ಕೆ ತಂಡದಿಂದ ಸ್ಯಾಮ್ ಕರನ್ ಔಟ್ ಆಗಲಿದ್ದಾರೆ. ಇನ್ನು ಬಿಡುಗಡೆಯಾಗುವ ಎರಡನೇ ಆಟಗಾರ ಡೆವಾನ್ ಕಾನ್ವೆ. ಇವರು ಆರಂಭಿಕ ಬ್ಯಾಟ್ಸ್ಮನ್. ಸಿಎಸ್ಕೆ ತಂಡ ಇವರನ್ನು ಬಿಡುಗಡೆ ಮಾಡಲು ಕಾರಣ ಋತುರಾಜ್ ಗಾಯಕ್ವಾಡ್, ಸಚಿನ್ ರವೀಂದ್ರ ಮತ್ತು ಆಯುಷ್ ಮಾಂತ್ರೆಯಂತಹ ಆರಂಭಿಕ ಆಟಗಾರರು ತಂಡದಲ್ಲಿ ಇರುವುದರಿಂದ ಕಾನ್ವೆಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಸಿಗುವುದು ಕಷ್ಟವಾಗಬಹುದು. ಇದರಿಂದ ಡೆವಾನ್ ಕಾನ್ವೆಯನ್ನ 2026ರ ಮಿನಿ ಆಕ್ಷನ್ಗೂ ಮುನ್ನ ಸಿಎಸ್ಕೆ ತಂಡ ಕೈಬಿಡಲಿದೆ. ಸೊ ಡೆವಾನ್ ಕಾನ್ವೆ ಯಾವ ತಂಡಕ್ಕೆ ಸೇರುತ್ತಾರೆ? ಇನ್ನು ಸಿಎಸ್ಕೆ ತಂಡದಿಂದ ಬಿಡುಗಡೆಯಾಗುವ ಮೂರನೇ ಆಟಗಾರ ಆಲ್ರೌಂಡರ್ ಬ್ಯಾಟ್ಸ್ಮನ್ ದೀಪಕ್ ಹೂಡಾ. ಹೌದು, 1.70 ಕೋಟಿಗೆ ಖರೀದಿಸಲಾಗಿತ್ತು ಇವರನ್ನ ಸಿಎಸ್ಕೆ ಫ್ರಾಂಚೈಸಿ. ಆದರೆ ಇವರು ಕೇವಲ 7 ಪಂದ್ಯಗಳಲ್ಲಿ 31 ರನ್ ಗಳಿಸಿ ಸಂಪೂರ್ಣ ವಿಫಲರಾಗಿದ್ದಾರೆ ಸಿಎಸ್ಕೆ ತಂಡದಲ್ಲಿ. ಹಾಗೂ ಇವರ ಇತ್ತೀಚಿನ ಫಾರ್ಮ್ ಅಂತೂ ಇನ್ನಷ್ಟು ಕಳಪೆಯಾಗಿದೆ. ಆದ್ದರಿಂದ ಇವರು ಈ ಮಿನಿ ಆಕ್ಷನ್ ಅಲ್ಲೂ ಸಹ ಸೋಲ್ಡ್ ಆಗೋದಂತೂ ಡೌಟ್ ಅಂತಾನೆ ಹೇಳ್ಬೇಕು. ದೀಪಕ್ ಹೂಡಾ. ಸಿಎಸ್ಕೆ ತಂಡದಿಂದ ಬಿಡುಗಡೆಯಾಗುವ ನಾಲ್ಕನೇ ಆಟಗಾರ ರಾಹುಲ್ ತ್ರಿಪಾಠಿ. ಹೌದು, ಇವರು ಬ್ಯಾಟ್ಸ್ಮನ್. ಆದರೆ ಐಪಿಎಲ್ 2025ರಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡುವಲ್ಲಿ ವಿಫಲರಾಗಿದ್ದಾರೆ. ಇವರ ಬ್ಯಾಟ್ನಿಂದ ಒಂದೇ ಒಂದು ಹಾಫ್ ಸೆಂಚುರಿ ಸಹ ಬರಲಿಲ್ಲ. ಅಷ್ಟೊಂದು ವಿಫಲವಾದ ಬ್ಯಾಟ್ಸ್ಮನ್ ಆಗಿದ್ದರು. ಕಳೆದ ಸೀಸನ್ ನಲ್ಲಿ ರಾಹುಲ್ ತ್ರಿಪಾಠಿ ಸಿಎಸ್ಕೆ ತಂಡಕ್ಕೆ ಸೇರಿದಾಗ ಇದೇ ಕಾರಣಕ್ಕಾಗಿಯೇ ಮತ್ತೊಬ್ಬ ಬ್ಯಾಟ್ಸ್ಮನ್ ಹುಡುಕಾಟದಲ್ಲಿ ರಾಹುಲ್ ತ್ರಿಪಾಠಿಯನ್ನು ಸಿಎಸ್ಕೆ ತಂಡದಿಂದ ಹೊರಗೆ ಹಾಕಲಿದ್ದಾರೆ. ಬಿಡುಗಡೆಯಾಗುವ 5ನೇ ಆಟಗಾರ ವಿಜಯ್ ಶಂಕರ್. ಇವರು ಮೂಲತಃ ಆಲ್ರೌಂಡರ್. ಹೌದು, ಕಳೆದ ಸೀಸನ್ ನಲ್ಲಿ ನೀರಸ ಪ್ರದರ್ಶನದಿಂದಾಗಿ ತಂಡದಲ್ಲಿ ಸ್ಥಾನ ಅನಿಶ್ಚಿತವಾಗಿದೆ. ಇದೇ ಕಾರಣಕ್ಕಾಗಿ ವಿಜಯ್ ಶಂಕರ್ ಅನ್ನ ತಂಡದಿಂದ ಕೈಬಿಡುವ ಸಾಧ್ಯತೆ ಇದೆ. ಇನ್ನು ಇದರ ಜೊತೆಗೆ ಆಲ್ರೌಂಡರ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅವರು ಐಪಿಎಲ್ ನಿಂದ ನಿವೃತ್ತಿ ಪಡೆದಿದ್ದು ಸಿಎಸ್ಕೆ ತಂಡಕ್ಕೆ ಒಂದು ದೊಡ್ಡ ಸ್ಪಿನ್ನರ್ ಹೊಡೆತ ಬಿದ್ದಂತಾಗುತ್ತೆ ಹಾಗೂ ಒಳ್ಳೆಯ ಆಲ್ರೌಂಡರ್ ಆಟಗಾರ ಸಹ ಇವರಿಗೆ ಹಿನ್ನಡೆಯಾಗಲಿದೆ. ಇದರ ಜೊತೆಗೆ ಲೆಫ್ಟ್ ಆರ್ಮ್ ಸ್ಪೇಸರ್ ವೇಗಿಯಾದಂತಹ ಮುಕೇಶ್ ಚೌಧರಿ ಅವರು ಸಹ ಈ ವರ್ಷ ಸಿಎಸ್ಕೆ ತಂಡದಿಂದ ಆಚೆ ಹೋಗಲಿದ್ದಾರೆ ಎಂದು ಕೆಲವು ಮಾಹಿತಿಗಳ ಪ್ರಕಾರ ಬರುತ್ತಿದೆ. ಕಾರಣ, ಕಳೆದ ಸೀಸನ್ ನಲ್ಲಿ ಅಷ್ಟೊಂದು ಹೇಳಿಕೊಳ್ಳುವ ಪ್ರದರ್ಶನ ಬಂದಿಲ್ಲ. ಇದರ ಜೊತೆಗೆ ಶೇಖ್ ರಶೀದ್. ಹೌದು, ಇವರಿಂದ ಬ್ಯಾಟ್ನಿಂದ ರನ್ಗಳ ನಿರೀಕ್ಷೆ ಇತ್ತು, ಆದರೆ ವಿಫಲವಾಗಿದ್ದಾರೆ. ಸೊ ಈ ಎಲ್ಲ ಆಟಗಾರರು ಐಪಿಎಲ್ 2026 ಮಿನಿ ಆಕ್ಷನ್ಗೂ ಮುನ್ನ ಬಿಡುಗಡೆಯಾಗುವ ಪ್ರಮುಖ ಆಟಗಾರರು. ಇನ್ನು ಸದ್ಯ ಅಫಿಷಿಯಲ್ ಅಂತೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದ್ಮೇಲೆ ಮತ್ತೊಂದು ಮಾಹಿತಿ ಕೊಡ್ತೀನಿ. ಸೊ ನಿಮ್ಮ ಪ್ರಕಾರ ಯಾವ ಆಟಗಾರರು ಸಿಎಸ್ಕೆ ತಂಡದಿಂದ ಹೊರಗುಳಿಯಲಿದ್ದಾರೆ ಮತ್ತು ಸಿಎಸ್ಕೆ ಯಾವ ಪ್ರಮುಖ ಆಟಗಾರರನ್ನ ಹೊರಗೆ ಹಾಕಿ ಯಾವ
ಆಟಗಾರರ ಮೇಲೆ ಕಣ್ಣಿಡುತ್ತೆ ಈ ಮಿನಿ ಆಕ್ಷನ್ನಲ್ಲಿ ಎಂದು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇಂದಿನ ಸುದ್ದಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ.